99% ಜನರಿಗೆ ಕಿಡ್ನಿ ಬರೀ ಬ್ಲಡ್ ಫಿಲ್ಟರ್ ಮಾಡತ್ತಂತ ಬಿಟ್ರೆ ಏನೂ ಗೊತ್ತಿಲ್ಲ ಸರ್. ಬಟ್ ಕಿಡ್ನಿ ಹೆಂಗೆ ಫಂಕ್ಷನ್ ಮಾಡತ್ತಂತ ಹೇಳಿ ಒಂದು ಕ್ವಶನ್. ನೀವು ಹೇಳಿದ ಹಾಗೆ ಕಿಡ್ನಿ ಬೇಸಿಕಲಿ ಫಿಲ್ಟರ್ ಅನ್ನ ಮಾಡುತ್ತೆ. ಸೊ ಫಿಲ್ಟರ್ ಮಾಡ್ತದ ಅಂತಂದ್ರೆ ಏನನ್ನ ಫಿಲ್ಟರ್ ಮಾಡ್ತದ? ದೇಹದಲ್ಲಿರೋ ಹೊಲಸನ್ನ ಹೊರಗಡೆ ಒಗೆಯುತ್ತೆ. ಇದು ಕಿಡ್ನಿಯ ಕೆಲಸ. ನಾವು ತಿಂದಿದ ಆಹಾರದಲ್ಲಿಂದ ಬರೋ ವೇಸ್ಟ್ ಏನ್ ನಮಗೆ ಬೇಕಾಗಿಲ್ಲ ಅದನ್ನ ಹೊರಗಡೆ ಒಗಿಬೇಕು. ಗುರುತಿಲ್ಲದೆ ಬೇಕಾಗ್ಲಾರ್ದದ್ದು ಏನಾದ್ರು ವಸ್ತುಗಳು, ಹೇಗೆ ಪೆಸ್ಟಿಸೈಡ್ಸ್ ಆಗ್ಲಿ, ಏನೋ ಒಂದು ವಿಚಾರಗಳು ನೀರದಿಂದ ಆಹಾರದಿಂದ ನಮ್ಮ ದೇಹದಲ್ಲಿ ಬಂತಂದ್ರೂ ಅದನ್ನ ಹೊರಗಡೆ ಒಗೆಯೋ ಕೆಲಸ ಕಿಡ್ನಿ ಮಾಡುತ್ತೆ. ಬೇಸಿಕ್ ಸಿಂಪಲ್ ಟರ್ಮ್ಸ್ ಫಿಲ್ಟರ್ ಅಂತ ಏನ್ ಅಂತೀವಿ, ಫಿಲ್ಟರ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಮಾತು ಬರುತ್ತೋ ಅದೇ ಕಿಡ್ನಿ ದೇಹಕ್ಕಾಗಿ ದೇವರು ಮಾಡಿರುವ ಫಿಲ್ಟರ್. ಅದಷ್ಟೇನ ಅದ್ರ ಕೆಲಸ, ಬಾಕಿ ಏನು ಇಲ್ಲೇ ಇಲ್ಲ ಹಾಗಿಲ್ಲ. ಇದು ಮೇನ್ ಕೆಲಸ ಕಿಡ್ನಿ ಏನ್ ಫಿಲ್ಟರೇಷನ್ ಅನ್ನೋದು ಆಗ್ತದೆ. ಬಟ್ ಅದ್ರ ಜೊತೆಗೆ ವಾಟರ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು, ದೇಹದಲ್ಲಿ ಎಷ್ಟು ನೀರಿನ ಅಂಶನ ಇಟ್ಕೋಬೇಕು. ಎಕ್ಸಸ್ ಜಾಸ್ತಿ ನೀರು ಕುಡಿದ್ರೆ ನೀವು ನೋಡಿರ್ತೀವಿ ಜಾಸ್ತಿ ಮೂತ್ರ ಬರುತ್ತೆ. ಇದು ಯಾಕೆ ಆಗುತ್ತೆ ಅಂದ್ರೆ ಕಿಡ್ನಿ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕತ್ತದ. ಜಾಸ್ತಿ ನೀರು ಬಂದದ, ಅಷ್ಟು ನನಗೆ ಬೇಕಾಗಿಲ್ಲ, ಸೊ ದೇಹದಿಂದ ಹೊರಗಡೆ ಎಕ್ಸ್ಟ್ರಾ ನೀರನ್ನ ಹೊರಗಡೆ ಹಾಕ್ತದ. ಬರೀ ನೀರು ಒಂದೇನಾ ಮತ್ತೇನಾದ್ರು ಅದು ಮಾಡುತ್ತಾ? pH ಅಂತ ಒಂದು ವ್ಯಾಲ್ಯೂ ಅನ್ನ ದೇಹದಲ್ಲಿ ಮೇಂಟೈನ್ ಮಾಡ್ಬೇಕಾಗ್ತದ. ಸೊ ಬೇಸಿಕಲಿ ಕೇಳಲಿಕ್ಕೆ ಫಿಲ್ಟ್ರೇಷನ್ ಜೊತೆ ನೀರಿನ ಅಂಶ, pH, ಹಾರ್ಮೋನಲ್ಲು, ಈ ತರ ಕಿಡ್ನಿದು ಇನ್ನೂ ಎಕ್ಸ್ಟ್ರಾ ಕಾರ್ಯಗಳು ಕೆಲಸಗಳು ದೇಹದಲ್ಲಿ ಇದೆ.